ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ಮೊದಲನೆಯ ಕಿರು ಪರೀಕ್ಷೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆ ಇದು ಆಗಸ್ಟ್ 3ರಲ್ಲಿ ನಡೆದಂತಹ ಕನ್ನಡ ಭಾಷೆಗೆ ಸಂಬಂಧಿಸಿದಂತಹ ಪ್ರಥಮ ತ್ರೈಮಾಸಿಕ ಪರೀಕ್ಷೆಯ ಪ್ರಥಮ ತ್ರೈಮಾಸಿಕ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಮತ್ತು ಕೆಲವು ಕಾಲೇಜ್ಗಳಲ್ಲಿ ಈಗಾಗಲೇ ಕನ್ನಡ ಸಬ್ಜೆಕ್ಟು ಟೆಸ್ಟ್ ಮುಗಿದಿದೆ. ಇನ್ನು ಕೆಲವು ಕಾಲೇಜ್ಗಳಲ್ಲಿ ಇನ್ನೂ ಕೂಡ ನಡೀತಾ ಇದೆ. ಸೊ ಅದಕ್ಕೆ ಈ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಇತರ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಲಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಿದ್ದರೆ ನೋಡ್ತಾ ಹೋಗೋಣ. ನೋಡಿ, ನಿಮಗೆಲ್ಲ ಗೊತ್ತಿದೆ ಇರುವಂತಹ ಸಮಯ 90 ನಿಮಿಷಗಳು ಅಂತ ಇದೆ. ಹಾಗೆ ಅಂಕಗಳು ಇರುವಂಥದ್ದು 40. ನೋಡ್ತಾ ಹೋಗಿ. ಪ್ರಥಮ ಕಿರು ಪರೀಕ್ಷೆ 2026ರ ಆಗಸ್ಟ್ 3ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಇದು. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವು. 3 ಕೊಡಲಾಗಿದೆ. 3ರಲ್ಲಿ 3ಕ್ಕೂ ಕೂಡ ಬರೀಬೇಕಾಗುತ್ತೆ. ದೇಹವೆಂಬುದು ಏನು ಅಂತ ಇದೆ. ದೇಹವೆಂಬುದು ತುಂಬಿದ ಬಂಡಿ ಇದ್ದಂತೆ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಅಂತ ಇದೆ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸೀಕುಬಾಕು ಇದ್ದ ಹಾಗೆ. ಇನ್ನು ಪಿಶಾಚಿಗಳು ಯಾವುದರ ಮೂಲಕ ಮನುಷ್ಯನನ್ನು ಪ್ರವೇಶಿಸುತ್ತವೆ ಅಂದರೆ ಅವು ಮನುಷ್ಯನ ದೌರ್ಬಲ್ಯದ ಮೂಲಕ ಮನುಷ್ಯನನ್ನು ಪ್ರವೇಶಿಸ್ತವೆ. ಇನ್ನು ಹುಡುಗನಿಗೆ ಗಾಂಧಿ ಎಂದು ಹೆಸರಿಟ್ಟವರು ಯಾರು ಅಂದರೆ ಅದು ಕರಿಸಿದ್ದೇಗೌಡ ಅವರು. ಇನ್ನು ರಾಗಿಗೆ ಡ್ಯಾಶ್ ವರ್ಷಗಳ ಇತಿಹಾಸವಿದೆ ಅಂತಂದರೆ ಅದಕ್ಕೆ 4000 ವರ್ಷಗಳಷ್ಟು ಇತಿಹಾಸವನ್ನು ಅದು ಹೊಂದಿದೆ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡಿ, ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು, ಇನ್ನು ರನ್ನನದು ಸಾಹಸ ಭೀಮ ವಿಜಯ, ಗಟ್ಟಿವಾಳಯ್ಯನವರದು ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಅನ್ನುವಂತಹದ್ದು ಅವರ ಅಂಕಿತ ಆಗಿದೆ. ಮುಂದಿನ ಮೇನ್ ಬಂದುಬಿಟ್ಟು ನಿಮಗೆ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ತನು ಮನ ಧನವನ್ನು ಮರೆಯಲು ಏನನ್ನು ತೋರುತ್ತಾರೆ. ನೋಡಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಸಿಲೆಬಸ್ಸಿನ ಪ್ರಕಾರನೇ ಕೊಟ್ಟಿರೋದ್ರಿಂದ ನಿಮಗೂ ಕೂಡ ಟೆಸ್ಟಲ್ಲಿ ಇದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ಸ್ಗಳು ವಿತೌಟ್ ಫೇಲ್ ಬರ್ತವೆ ಅನ್ನುವಂತಹದ್ದು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅನ್ನುವಂಥದ್ದು. ಹಾಗೆ ವೈದ್ಯಾಧಿಕಾರಿ ಹುಡುಗನನ್ನು ಏನಂತ ಹೇಳ್ಬಿಟ್ಟು ಕುಚೇಷ್ಟೆ ಮಾಡ್ತಾರೆ. ಇನ್ನು ಸಾಹುಕಾರನನ್ನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಅನ್ನುವಂತಹದ್ದು. ಹಾಗೆ ಯಾವುದಾದ್ರೂ 2 ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ಅನ್ನುವಂಥದ್ದು. ನೋಡಿ, ಇದು ದುರ್ಯೋಧನ ವಿಲಾಪ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ ಅನ್ನುವಂತಹದ್ದು. ಇದು ರಾಗಿ ಮುದ್ದೆ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿರುವಂಥದ್ದು. ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ಹೆಂಡತಿಗೆ ಕೊಡ್ತೀನಿ. ಇದು ಬೋಳೆ ಶಂಕರ ಅನ್ನುವಂತಹ ನಾಟಕಕ್ಕೆ ಸಂಬಂಧಿಸಿರುವಂಥದ್ದು. ಮುಂದಿನದನ್ನು ನೋಡ್ತಾ ಹೋಗಿ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬೋಳೆ ಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು ಅನ್ನುವಂಥದ್ದು. ಹಾಗೆ ರಾಗಿ ಮುದ್ದೆಯ ಕುರಿತು ಇರುವಂತಹ 16 ಮೆಚ್ಚುಗೆ ನಂಬಿಕೆಯ ಮಾತುಗಳಾವುವು ಅಂತ ಇದೆ. ಕರ್ಣನ ಉದಾತ್ತವಾದಂತಹ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ವಿವರಿಸಿ ಅಂತ ಇದೆ. ಇನ್ನು ಮೊಮ್ಮಗನ ಪ್ರಾಣವನ್ನು ಉಳಿಸಿಕೊಡಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು ಅನ್ನುವಂಥದ್ದು. ನೋಡಿ, ಮುಂದಿನ ಬಂದಿತ್ತು ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು. ನೋಡಿ, ಇಲ್ಲಿ ಯಾವುದಾದ್ರೂ 2ಕ್ಕೆ ಬರೀಬೇಕು ಅಂತ ಕೇಳಿದ್ದಾರೆ. ಯಾವುದಾದ್ರೂ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ನಾನಾರ್ಥ ಅಂದರೆ ಇಲ್ಲಿ ಅಡಿ ಅಂದರೆ ಅಳತೆಗೆ ಅಡಿ ಅಂತ ಕರೀತಾರೆ. ಹಾಗೆ ಮತ್ತು ಪಾದಕ್ಕೆ ಕೂಡ ಅಡಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಆಳು ಅಂದರೆ ಆಳ್ವಿಕೆಯನ್ನು ಮಾಡುವಂಥದ್ದು. ಇನ್ನು ಸೇವಕನಿಗೂ ಕೂಡ ಆಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೇವಕನಿಗೂ ಆಳು ಅಂತ ಕರೆಯಲಾಗುತ್ತೆ. ಹಾಗೆ ಆಳ್ವಿಕೆಯನ್ನು ಮಾಡುವಂತಹವ್ರಿಗೂ. ಇನ್ನು ಅಲೆ ಅನ್ನುವಂಥದ್ದಕ್ಕೆ ಅಲೆದಾಡುವಂತಹದ್ದು ಬರುತ್ತೆ. ಹಾಗೆ ಅಥವಾ ತಿರುಗಾಡೋದು ಅಂತ ಕರಿತೇವೆ ನೋಡಿ, ಅದು. ಮತ್ತು ಅಲೆಗಳು ಅಂತ ಕರಿತೀವಲ್ಲ ಅದು. ಅಂದರೆ
ಒಂದು ತೆರೆ ಅಂತ ಹೇಳ್ಬಿಟ್ಟು. ಹಾಗೆ ಜಲಾಂಜಲಿ 2 ಪದಗಳ ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಜಲ ಪ್ಲಸ್ ಅಂಜಲಿ ಜಲಾಂಜಲಿ. ಕಟ್ಟೋಗರ ಅನ್ನುವಂಥದ್ದಕ್ಕೆ ಕಟ್ಟು ಪ್ಲಸ್ ಓಗರ ಕಟ್ಟೋಗರ. ಇನ್ನು ಭವದ್ವಿಕ್ರಮ ಅಂತ ಇದೆ ನೋಡಿ, ಭವತ್ ಪ್ಲಸ್ ವಿಕ್ರಮ ಭವದ್ವಿಕ್ರಮ ಅಂತ ಹೇಳ್ಬಿಟ್ಟು ಆಗುತ್ತೆ. ಹಾಗೆ ಮುಂದಿನದು ಯಾವುದಾದ್ರೂ 2 ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ. ಅಡಿಗಡಿಗೆ ದೇವರು ಅಡಿಗಡಿಗೆ ರಕ್ಷಿಸಿ ಮನುಷ್ಯರನ್ನು ಅಥವಾ ಜೀವಿಯನ್ನು ರಕ್ಷಿಸುತ್ತಾನೆ ಅಂತ ಬರಿಬೋದು. ಇನ್ನು ಒಳಗೊಳಗೆ ದಾನ ಮಾಡುವಂತಹವರು ಒಳಗೊಳಗೆ ನೊಂದುಕೊಳ್ಳಬಾರದು. ರಾಶಿ ರಾಶಿ ನೋಡಿ, ದುರ್ಯೋಧನ ಯುದ್ಧ ಭೂಮಿಯಲ್ಲಿ ರಾಶಿ ರಾಶಿ ಹೆಣಗಳ ಮೇಲೆ ನಡೆದ. ಇನ್ನು ಮುಂದಿನದು ಒಂದು ಪತ್ರಲೇಖನ ಇದೆ. ಒಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ, ಮತ್ತೊಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿದ್ದಾರೆ. ಇದು ವ್ಯಾವಹಾರಿಕ ಪತ್ರ. ಹಾಗೆ ಇದು ಒಂದು ಇಂದು ವೈಯಕ್ತಿಕ ಪತ್ರ ಆಗಿದೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಬೇಕು. ಹಾಗೆ ಕೃಷಿ ಪದ್ಧತಿ ಮತ್ತು ಪುಸ್ತಕಗಳ ಮಹತ್ವವನ್ನು ಕುರಿತು ಪ್ರಬಂಧವನ್ನು ಬರೆಯಲಿಕ್ಕೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ನೀವು ಬರೆದ್ರೆ ಸಾಕಾಗುತ್ತೆ ನೋಡಿ. ಈ ಒಂದು ಪ್ರಬಂಧಗಳ ಕುರಿತಾಗಿಯೂ ಕೂಡ ನನ್ನ ಒಂದು ಚಾನಲ್ನಲ್ಲಿ ಎಲ್ಲ ಪ್ರಬಂಧವನ್ನು ವಿವರಣೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ನೀವು ರೆಫರ್ ಮಾಡ್ಬೋದು. ಹಾಗೆ ಪತ್ರಲೇಖನವನ್ನು ಕೂಡ ಅಷ್ಟೇ ಎಲ್ಲ ರೀತಿಯ ಅಂದರೆ ವೈಯಕ್ತಿಕ ಮತ್ತು ವ್ಯಾವಹಾರಿಕ ಪತ್ರಲೇಖನಗಳು, ಆಮೇಲೆ ಯಾವ ರೀತಿಯಾದಂತಹ ಪತ್ರಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ, ಹಾಗೆ ಮಾರ್ಕ್ಸನ್ನು ಹೇಗೆ ಬೈಫರ್ಕೇಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನೀವು ಅಲ್ಲಿ ಪತ್ರಲೇಖನಕ್ಕೆ ಸಂಬಂಧಿಸಿದಂತಹ ವಿಡಿಯೋದಲ್ಲಿ ನಾನು ಫಸ್ಟ್ PUCಯ ಒಂದು ಪ್ಲೇ ಲಿಸ್ಟ್ ಇದೆ ಕನ್ನಡಕ್ಕೆ ಸಂಬಂಧಿಸಿದಂತೆ. ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಪ್ರತಿಯೊಂದು ಅಧ್ಯಾಯ, ಗದ್ಯ, ಪದ್ಯಗಳಿಗೆ ಹಾಗೆ ವ್ಯಾಕರಣಗಳಿಗೆ ಸಪ್ರೇಟ್ ಆಗಿರುವಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು, ಹಾಗೆ ಪ್ರಬಂಧಗಳನ್ನು ಇರ್ಬೋದು, ಪತ್ರಲೇಖನ ಇರ್ಬೋದು, ಎಲ್ಲವನ್ನು ಕೂಡ ನೀವು ಅಲ್ಲಿ ಪಡಿಬಹುದು. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು, ಹಿಂದಿನ ವರ್ಷದ ಮಾಡೆಲ್ ಕ್ವಶನ್ ಪೇಪರು ಮತ್ತು ಪ್ರಶ್ನೆ ಪತ್ರಿಕೆಗಳ ಸೊಲ್ಯೂಷನ್ಸನ್ನು ಕೂಡ ನೀವು ಪಡಿಬಹುದು. ಇಷ್ಟು ನಿಮ್ಮ ಒಂದು ಮೊದಲನೆಯ ತ್ರೈಮಾಸಿಕ ಕಿರುಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ವಿಮರ್ಶೆಯಾಗಿತ್ತು. ಧನ್ಯವಾದಗಳು.